ಇನ್ನು ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಇದೆ. ಲೋಕಸಮರ ಹೊತ್ತಲ್ಲೇ ಕಾಂಗ್ರೆಸ್ ಮಹಾ ಎಡವಟ್ಟು ಮಾಡ್ಕೊಂಡು ಬಿಡ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಲೋಕಸಭಾ ಚುನಾವಣೆ ಇನ್ನೇನು ಕೆಲವು ತಿಂಗಳಲ್ಲಿ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಎಡವಟ್ಟಿನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ದಿನಕ್ಕೊಂದು ವಿವಾದಾತ್ಮಕ ಹೇಳಿಕೆ, ಅದರ ಜೊತೆಗೆ ಆಕ್ರೋಶ. ಹರಿಪ್ರಸಾದ್ ಆಗಿರ್ಬೋದು, ಉಗ್ರಪ್ಪ ಆಗಿರ್ಬೋದು, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಕಿಡಿ ಹೊತ್ತಿಸಿದ್ದಾರೆ. ಗೋಧ್ರಾ ಹರಿಪ್ರಸಾದ್ ಬಾಂಬ್. ರಾಮ ದೇವರೇ ಅಲ್ಲ ಅಂತ VS ಉಗ್ರಪ್ಪನವ್ರು ಹೇಳ್ತಾರೆ. ಪಾಕಿಸ್ತಾನ ಆಗುತ್ತೆ ಭಾರತ ಅಂತ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆ ಇಡುವ ಅನಿವಾರ್ಯತೆ ಇದೆ. ಎಚ್ಚರ ತಪ್ಪಿದ್ರೆ ಖಂಡಿತ ಲೋಕಸಭಾ ಚುನಾವಣೆಯಲ್ಲಿ ಎದುರಿಸಬೇಕಾಗುತ್ತೆ, ಅನುಭವಿಸ್ತಾರೆ ಕಾಂಗ್ರೆಸ್ನವರು. ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದರಲ್ಲೂ ಹಿರಿಯ ನಾಯಕರು VS ಉಗ್ರಪ್ಪ ಮತ್ತು ಹರಿಪ್ರಸಾದ್ ಅವರು ಯಾಕೆ ಇಂಥ ಎಡವಟ್ಟಿನ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಚುನಾವಣೆ ಹೊತ್ತಲ್ಲಿ ಇಂಥ ಹೇಳಿಕೆ ಬೇಕಾಗಿತ್ತಾ? ಎಕ್ಸಾಕ್ಟ್ಲಿ ಈ ಪ್ರಶ್ನೆ ಅಂತೂ ಸಹಜವಾಗಿ ಕೇಳಲೇಬೇಕು ಇವರನ್ನ. ರಾಮ ಮಂದಿರ ವಿಚಾರದಲ್ಲಿ ಸರ್ಕಾರ ಎಡವು ಬಿಡ್ತಾ? ರಾಮ ಮಂದಿರ ವಿಚಾರದಲ್ಲಿ ಕೈ ನಾಯಕರಿಗೆ ಸ್ಪಷ್ಟತೆ ಇಲ್ವಾ? ಹಾಗಾದ್ರೆ ಹುಬ್ಬಳ್ಳಿ ಕೇಸ್ ವಿಚಾರದಲ್ಲೂ ಸಂಕಷ್ಟಕ್ಕೆ ಸಿಲುಕಿತ ಕಾಂಗ್ರೆಸ್. ಇದೀಗ BK ಹರಿಪ್ರಸಾದ್ ಹೇಳಿಕೆಯಿಂದ ಮತ್ತಷ್ಟು ಸಂಕಷ್ಟ. ಚುನಾವಣೆ ಹೊತ್ತಲ್ಲಿ ಇಂಥ ಎಡವಟ್ಟಿನ ಹೇಳಿಕೆಗಳು ಬೇಕಾಗಿತ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿದ್ದೇ ಇದೆ. ಸಿದ್ದರಾಮಯ್ಯನವರು ತ್ಯಾಪೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಆದ್ರಿಂದ ಉನ್ಮಾದ ಮಾಡೋದು ಒಳ್ಳೆಯದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರು ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ನಾವು ಉಜ್ವಲವಾದಂಥ ಭವಿಷ್ಯನ, ಒಳ್ಳೆ ದೇಶನ ಕಟ್ಟೋದಕ್ಕಾಗೋದಿಲ್ಲ, ಒಳ್ಳೆ ಸಮಾಜನ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಇತಿಹಾಸ ನಮ್ಗೆ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ. ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ BJPಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂತಹ ಧಾರ್ಮಿಕ ಸಂಸ್ಥೆಗಳಾದಂತಹ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರು ಏನು ಮಾಡ್ತಿದ್ದಾರೆ, ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊರಡ್ತಾ ಇದ್ದಾರೆ. ಆದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ, ಅಫ್ಘಾನಿಸ್ತಾನಗಳಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ನಾವು ಜೀವನದಲ್ಲಿ ರಾಮ, ಲಕ್ಷ್ಮಣ, ಸೀತೆ, ನಾನು ರೆಗ್ಯುಲರ್ ರಾಮಾಯಣ, ಮಹಾಭಾರತ, ಸಂವಿಧಾನ ಓದುವಂಥವ್ರು. ಎಲ್ಲೂ ಸಹ ರಾಮ ದೇವರಾಗಿ ಕಾಣಿಸಿಕೊಂಡಿಲ್ಲ, ಬಿಂಬಿಸಿಕೊಂಡಿಲ್ಲ. ಅವರ ಆದರ್ಶಗಳು ಮನುಕುಲಕ್ಕೆ ಆದರ್ಶ ಇದೆ. ರಾಮನ ದೇವರೇ ಅಲ್ಲದೆ ಇರುವಂತಹ ಮನುಷ್ಯ ಸಹಜವಾದಂತಹ ಆದರ್ಶಗಳಿದ್ದಾವೆ. ಅದನ್ನು ನಾವೆಲ್ಲರೂ ಗೌರವಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕು. ರಾಮ ಎಲ್ಲೂ ಸಹ ದೇವಸ್ಥಾನ ಬಯಸಿದಂಥವನಲ್ಲ. ಆ ದೇಶ ನಮ್ಮ ಅವಧಿಯಲ್ಲಿ ಬಂದಿದ್ರು. ರಾಮಲಲ್ಲ ಪೂಜೆಗೆ ನಾವು ಅವಕಾಶ ಕೊಟ್ಟಂಥವ್ರು ನಾವೇ ಕಟ್ತಾ ಇದ್ವಿ. ಆದರೆ ಇವತ್ತು ಯಾವ ಟ್ರಸ್ಟಿಗೆ ಸುಪ್ರೀಂ ಕೋರ್ಟಿನ ಹಿನ್ನೆಲೆಯಲ್ಲಿ ಟ್ರಸ್ಟಿಗೆ ಅವಕಾಶ ಮಾಡಿದೆ, ಇವತ್ತು ಟ್ರಸ್ಟ್ ಅನ್ನ ಮಿಸ್ಟರ್ ಮೋದಿ ಅಂಡ್ ಇಸ್ ಟೀಮ್ ಹೈಜಾಕ್ ಮಾಡಿದ್ದಾರೆ. ಯಾವ ಅಯೋಧ್ಯೆಯ ಟ್ರಸ್ಟ್ ಇದೆ, ಆ ಟ್ರಸ್ಟ್ ಅನ್ನ ರಾಜಕೀಯ ಕಾರಣಗಳಿಗೋಸ್ಕರ ಹೈಜಾಕ್ ಮಾಡಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದನ್ನ ಅಪ್ರಿಶಿಯೇಟ್ ಮಾಡುತ್ತೇನೆ. ಜೀವನದಲ್ಲಿ ರಾಮ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಏನಾಗಿದೆ ಈ ಕಾಂಗ್ರೆಸ್ ನಾಯಕರಿಗೆ? ಯಾಕೆ ಅಂತ ಹೇಳಿದ್ರೆ ಇನ್ನೇನು ಕೆಲವು ತಿಂಗಳಿದೆ ಲೋಕಸಭಾ ಚುನಾವಣೆಗೆ. ಇಂಥ ಸಂದರ್ಭದಲ್ಲಿ ಈ ಹೇಳಿಕೆಗಳು ಬೇಕಾಗಿತ್ತಾ? ಈ ಹೇಳಿಕೆಗಳಿಂದ ಕಾಂಗ್ರೆಸ್ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಬೀರಬಹುದು ಅಂತ?
ರಾಮ್, ನಿಜ ಈ ಕಾಂಗ್ರೆಸ್ಸಿಗರ ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ ರಾಮ ಮಂದಿರದ ಉದ್ಘಾಟನೆ ಇವ್ರಿಗೆ ಇಷ್ಟ ಇಲ್ವಾ ಅನ್ನುವಂತಹದ್ದು ಒಂದು ರೀತಿಯಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕಂದ್ರೆ ದಿನಕ್ಕೊಂದು ವಿವಾದಾತ್ಮಕವಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ನಿನ್ನೆ ಅಷ್ಟೇ BK ಹರಿಪ್ರಸಾದ್, ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಗೋಧ್ರಾ ಹತ್ಯಾಕಾಂಡವನ್ನ ನೆನಪು ಮಾಡಿಕೊಂಡ್ರು. ಅಂದ್ರೆ ರಾಜ್ಯದಲ್ಲಿ ಆ ರೀತಿಯಾದಂತಹ ಒಂದು ಹತ್ಯಾಕಾಂಡ ಆಗಬಹುದು ಅಂತಹ ಮಾಹಿತಿ ಕೂಡ ನನಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ರೆ, ಅದರ ಬೆನ್ನಲ್ಲೇ ಇದೀಗ ಉಗ್ರಪ್ಪ ಅವರು ರಾಮ ಅನ್ನುವಂತಹ ಹೆಸರು ಅಥವಾ ರಾಮ ದೇವರೇ ಅಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟಿರೋದು. ಇದು ಕೇವಲ ನೆನ್ನೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಹಿಂದೆಯೂ ಕೂಡ ಸಾಕಷ್ಟು ಹೇಳಿಕೆಗಳು ಈ ರೀತಿಯಾಗಿ ಬಂದಿವೆ. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರು, ಹಿಂದೂ ರಾಷ್ಟ್ರವನ್ನ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ, ಹಾಗೇನಾದ್ರೂ ಆದ್ರೆ ಪಾಕಿಸ್ತಾನದಂತೆ ನಮ್ಮ ದೇಶವೂ ಕೂಡ ಆಗುತ್ತೆ ಅನ್ನುವಂತಹ ಇದೊಂದು ದೊಡ್ಡ ಹೇಳಿಕೆ. ಆಕ್ಚುಲಿ ಆ ವಿಚಾರದಲ್ಲಿ ನೋಡ್ತಾ ಹೋದ್ರೆ ವಿವಾದಾತ್ಮಕ ಹೇಳಿಕೆನೆ. ಹೀಗೆ ಒಬ್ರಲ್ಲ, ಸುಧಾಕರ್ ಅವರು ಕೂಡ ಹೇಳಿದ್ರು, ಹಿಂದೆ ಪುಲ್ವಾಮಾ ದಾಳಿಯನ್ನ ಮಾಡಿದ್ರು, ಈಗ ರಾಮ ಮಂದಿರ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಹೋಗ್ತಿದ್ದಾರೆ ಅಂತ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ರಾಮ ಮಂದಿರ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಆದ ನಂತರದಲ್ಲಿ ಈಗ ಒಂದು 15 ತಿಂಗಳಿಂದ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನು ಕಾಂಗ್ರೆಸ್ಸಿಗರು ನೀಡ್ತಿದ್ದಾರೆ. ಇದು ಲೋಕಸಭಾ ಚುನಾವಣೆಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಒಂದು ರೀತಿಯಾಗಿ ಬಿಜೆಪಿಯವರು ಕೂಡ ಕಾಂಗ್ರೆಸ್ಸಿಗರನ್ನ ಕೆಣಕ್ತಾ ಇದ್ದಾರೆ. ಆ ಎಫೆಕ್ಟು ಕೂಡ ಲೋಕಸಭೆಗೆ ಆಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ, ಅದರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಇತ್ತು ಕರ್ನಾಟಕದಲ್ಲಿ ಅನ್ನುವಂತಹದ್ದು ಗೊತ್ತಿರೋ ವಿಚಾರ. ಹಾಗಾಗಿ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಕಾಂಗ್ರೆಸ್ ಸ್ಪೆಷಲಿ ಸರ್ಕಾರ ಎಡವಟ್ಟು ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಮ್, ಓಕೆ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.